ಹಾಯ್ ಫ್ರೆಂಡ್ಸ್, ನಮಸ್ಕಾರ. NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ, ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆಯಲು ಅನೇಕ ಬಾರಿ ನಾಡ ಕಚೇರಿ ಆಗಿರ್ಬೋದು ಅಥವಾ ತಹಸೀಲ್ ಆಫೀಸಿಗೆ ನೀವು ಸಾಕಷ್ಟು ಸಲ ನೀವು ತೊಂದರೆಯಲ್ಲಿ ಸಿಗಾಕೊಂಡಿರಿ. ಅಂದರೆ ಸಾಕಷ್ಟು ಸಾರಿ ನೀವು ತಿರುಗಾಡಿರ್ತೀರ. ಆದರೆ ಇನ್ನು ಮುಂದೆ ಯಾವುದೇ ರೀತಿಯ ನೀವು ನಾಡ ಕಚೇರಿ ಆಗಿರ್ಬೋದು ಅಥವಾ ತಹಸೀಲ್ ಆಫೀಸಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇನ್ನು ಮುಂದೆ ನೀವು ನಿಮ್ಮ ಹತ್ತಿರದ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ನೋಡಿಲಿ, ಈ ಒಂದು ಮಾಹಿತಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಗ್ರಾಮ ಪಂಚಾಯತಿಯಲ್ಲಿ ಇಂದಿನಿಂದ ಅಂದರೆ ಜುಲೈ 1ರಿಂದ ಜನನ ಮರಣ ನೋಂದಣಿ ಆರಂಭವಾಗಿದೆ. ನಾವು ನೋಂದಣಿ ಹೇಗೆ ಮಾಡಿಕೊಳ್ಳಬೇಕಪ್ಪ ಅಂದರೆ, 21 ದಿನದೊಳಗೆ ನೋಂದಾಯಿಸಿದರೆ ಪ್ರಮಾಣಪತ್ರ ಉಚಿತ ವಿತರಣೆ. ಜನನ ಮತ್ತು ಮರಣ ಪ್ರಮಾಣಪತ್ರ ಪಡೆಯಲು ಜನನವಾದ 21 ದಿನದೊಳಗೆ ನೀವು ನೋಂದಣಿ ಮಾಡಿಸಬೇಕಾಗುತ್ತದೆ. ಆನಂತರ ಮರಣವಾದ 21 ದಿನದ ಒಳಗಾಗಿ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆನಂತರ 31 ದಿನಗಳ ಬಳಿಕ ಏನಾದರೂ ಅಂದರೆ, ನೀವು 21 ದಿನದೊಳಗೆ ನೋಂದಣಿ ಮಾಡಿಕೊಳ್ಳದಿದ್ದರೆ 30 ದಿನಗಳ ಬಳಿಕ 1 ವರ್ಷದೊಳಗಾದರೆ ತಹಸೀಲ್ದಾರರ ಪತ್ರ ಲಗತ್ತಿನ ಜೊತೆಗೆ ನೀವು ಈ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ. ಆನಂತರ 1 ವರ್ಷ ನಂತರವಾದರೆ ಅಂದರೆ 1 ವರ್ಷದ ನಂತರ ಮೊದಲನೇ ವರ್ಗದ ದಂಡಾಧಿಕಾರಿ ಅಥವಾ ಮಹಾಪ್ರಾಂತ ದಂಡಾಧಿಕಾರಿ ಆದೇಶ ಪತ್ರ ಲಗತ್ತು ಆ ಒಂದು ಪತ್ರದ ಶುಲ್ಕದೊಂದಿಗೆ ನೀವು ಈ ಒಂದು ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ. ನೋಡಿ ವೀಕ್ಷಕರೇ, ಜನನ ಮರಣ ನೋಂದಣಿಯನ್ನು ಇನ್ನು ಮುಂದೆ ಗ್ರಾಮ ಪಂಚಾಯಿತಿಯಲ್ಲಿ ಆರಂಭಿಸುವ ಪ್ರಕ್ರಿಯೆ ಜುಲೈ 1ರಿಂದ ಅಂದರೆ ಇಂದಿನಿಂದ ಜಾರಿಗೆ ಬರಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನನ ಮರಣ ನೋಂದಣಿ ವ್ಯವಸ್ಥೆ ಬಲ ತುಂಬುವ ಜೊತೆಗೆ 30 ದಿನದೊಳಗೆ ನೋಂದಾಯಿಸಲು ಅನುಕೂಲವಾಗುವಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳನ್ನು, ಅಂದರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳಂತ ಏನು ಕರಿತಾರಲ್ಲ, ಆ ಒಂದು ಸೆಕ್ರೆಟರಿ ಅಂದರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಆಫೀಸರನ್ನು ಜನನ ಮರಣ ನೋಂದಣಿ ಅಧಿಕಾರಿಗಳನ್ನಾಗಿ ಸರ್ಕಾರ ನೇಮಿಸಿದೆ. ನೋಡಿ ವೀಕ್ಷಕರೇ, ನೀವು ಯಾವುದೇ ರೀತಿಯ ತೊಂದರೆ ಒಳಗಾಗದೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ. ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ನಮ್ಮ NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನೋಡಿ ವೀಕ್ಷಕರೇ, ಇದು ಗ್ರಾಮ ಪಂಚಾಯತ್ ಅಂದರೆ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಆದೇಶ. ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯದರ್ಶಿಗಳನ್ನು ಅಂದರೆ ಸೆಕ್ರೆಟರಿ ಅವರನ್ನು ಜನನ ಮತ್ತು ಮರಣ ಉಪನೋಂದಣಿ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಅದೊಂದು ಜುಲೈ 1ರಿಂದ ಈ ಒಂದು ಆದೇಶ ಅನ್ವಯವಾಗತಕ್ಕಂಥದ್ದು. ಈ ಒಂದು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರು ಅಥವಾ ಕಾರ್ಯದರ್ಶಿ ಅವರು ಡಿಜಿಟಲಿ ಸಿಗ್ನೇಚರ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಯಾವ ರೀತಿ ಹಾಸ್ಪಿಟ್ಲಲ್ಲಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾವ ರೀತಿ ಕೊಡ್ತಾಯಿದ್ರು, ಆ ರೀತಿ ಇನ್ಮೇಲೆ ಆಸ್ಪತ್ರೆಯವರು ಅಥವಾ ನಗರಸಭೆ ಪುರಸಭೆಯವರು ಯಾವ ರೀತಿ ಒಂದು ಡಿಜಿಟಲಿ ಸೈನ್ಡ್ ಆಗಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ತಾಯಿದ್ರು, ಅದೇ ರೀತಿ ಇನ್ಮೇಲೆ ಕಾರ್ಯದರ್ಶಿಗಳು ಕೂಡ ಅಂದರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರು ಕೂಡ ಈ ಒಂದು ಪ್ರಮಾಣಪತ್ರವನ್ನು ಕೊಡ್ತಾರೆ. ನೀವು ಏನು ಮಾಡೋಕ್ಕಪ್ಪ ಅಂದರೆ, ನಿಮ್ಮ ಮಗು ಹುಟ್ಟಿದ 21 ದಿನಗಳೊಳಗಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಒಂದು ವೇಳೆ ಯಾರಾದರೂ ನಿಮ್ಮ ಮನೆಯಲ್ಲಿ ಅಥವಾ ಮರಣ ಹೊಂದಿದರೆ ಅವರ ಒಂದು ಮರಣ ರಿಜಿಸ್ಟ್ರೇಷನನ್ನು 21 ದಿನದೊಳಗೆ ಕೊಟ್ಟರೆ ನಿಮ್ಮ ಮರಣ ಪ್ರಮಾಣಪತ್ರ ಬರುತ್ತೆ. ಈ ರೀತಿಯಾಗಿ ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಜನರಿಗೆ ತಲುಪಿಸಲು ಗ್ರಾಮ ಪಂಚಾಯತ್ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಅತಿ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಇರಲಿ, ಬರ್ತ್ ಅಥವಾ ಡೆತ್ ಸರ್ಟಿಫಿಕೇಟ್ ಇರಲಿ, ಬೇಗನೆ ಪಡ್ಕೊಂಡು ಹಲವಾರು ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಮಾಹಿತಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.